ರವೀಶ್. ಆತ್ಮೀಯ ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ. ಇದೇ ಬರುವ ತಾರೀಕು 5 ನವೆಂಬರ್ 2024 ನಮ್ಮ ಸಂಘಟನೆಯ ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ಇದರ ವತಿಯಿಂದ ಬೃಹತ್ ಹಕ್ಕೊತ್ತಾಯ ಜಾಥಾ ನಡೆಯಲಿದೆ. ಇದಕ್ಕೆ ಸಮಾಜ ಬಂಧುಗಳಾದ ನೀವೆಲ್ಲರೂ ಸಹ ನಮ್ಮ ಜೊತೆ ಕೈ ಸೇರಿಸಿ ಆ ದಿವಸ ನವೆಂಬರ್ 5ನೇ ತಾರೀಕು ಜ್ಯೋತಿ ವೃತ್ತದಿಂದ ಪಾದಯಾತ್ರೆ ಮೂಲಕ ಮಿನಿ ಸೌಧಾಲಯಕ್ಕೆ ತೆರಳಿ ಮನವಿಯನ್ನು ಸಲ್ಲಿಸಲಾಗುವುದು. ಸೊ ಅದರಿಂದ ಎಲ್ಲ ಸಮಾಜ ಬಂಧುಗಳು ಇದರಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಕೆಲವು ಕ್ಷಣಗಳಲ್ಲಿ ಜಯಶಕ್ತಿ ಅಡ್ಕಬಾರೆ ಫುಟ್ಬಾಲ್ ಪಂದ್ಯಾಟದ ಸಮಾರಂಭ ಹಾಗೆಯೇ ಬಹುಮಾನ ವಿತರಣೆ ಕಾರ್ಯಕ್ರಮ ಇನ್ನು ಕೆಲವು ಕ್ಷಣಗಳಲ್ಲಿ ನೆರವೇರಲಿರುವುದು. ಇಲ್ಲಿ ಆಗಮಿಸಿದಂತಹ ಮುಖ್ಯ ಅತಿಥಿಗಳು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮಾಧವ್ ಆರ್ಜಿ ಅಡ್ಕಬಾರೆ ದಯವಿಟ್ಟು ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕು. ಹಾಗೂ ಕಾಲಿಸ್ ವೇಗಸ್ ಮನೆಯಲ್ಲಿದ್ದರೆ ತಾವು ಸಹ ಬಂದು ಬಹುಮಾನ ವಿತರಣಾ ಸಮಾರಂಭಕ್ಕೆ ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾದ ಶ್ರೀಯುತ ಶೇಖರ್ ಗೌಡ ಸ್ವಾಮಿಲಪದು ಇವರು ಸಹ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇಂದಿನ ತೀರ್ಪುಗಾರಿಕೆಯನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿದ ನಮ್ಮವರಾದಂಥ ಶ್ರೀ ನಿಶಾಂತ್ ಇವರು ಸಹ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು. ಹಾಗೆಯೇ ನಮ್ಮ ತುಂಗಮ್ಮ ಇದ್ದಾರಾ? ತುಂಗಮ್ಮ ಇಲ್ಲಿ ಹೋದ್ರು. ತುಂಗಮ್ಮ ಬನ್ನಿ, ಇಲ್ಲಿ ವೇದಿಕೆಗೆ ಬನ್ನಿ. ಶ್ರೀಮತಿ ಲೀಲಾ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಬನ್ನಿ ಟೀಚರ್ ಅಮ್ಮ, ನೀವು ಸಹ ಬನ್ನಿ. ಹಾಗೆಯೇ ಕಾಲಿಸ್ ವೇಗಸ್ ಇದ್ದಾರ ಮನೆಯಲ್ಲಿ? ನಮ್ಮ ಈ ಪಂದ್ಯಾಟವು ತುಂಬ ನಿರ್ವಿಘ್ನವಾಗಿ ಹಾಗೆ ತುಂಬ ಒಳ್ಳೆ ರೀತಿಯಲ್ಲಿ ಜರುಗಿದೆ. ಈ ಪಂದ್ಯಾಟಕ್ಕೆ ಸಹಕರಿಸಿದ ಎಲ್ಲ ಮಹನೀಯರಿಗೂ ಹಾಗೂ ಸರ್ವ ದಾನಿಗಳನ್ನು ಹೃದಯ ತುಂಬ ಧನ್ಯವಾದ ಅರ್ಪಿಸುತ್ತಾ ನಮ್ಮ ಸ್ಥಳಾವಕಾಶ ಕೊಟ್ಟ ಶ್ರೀ ಸುಕುಮಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮಗೆ ಇವತ್ತು ಬೆಳಕಿನ ವ್ಯವಸ್ಥೆ ಅಂದರೆ ಕರೆಂಟ್ ನಮ್ಮ ನೆರೆಹೊರೆಯಾದ ಶ್ರೀಯುತ ಕಾಲಿಸ್ ವೇಗಸ್ ಇವರು ನಮಗೆ ನೀಡಿದ್ದಾರೆ. ಇವರಿಗೂ ಸಹ ಧನ್ಯವಾದಗಳು. ಹಾಗೂ ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಹಾಗೂ ನಮ್ಮ ಜೊತೆ ಕಳೆದ ಒಂದು ವಾರದಿಂದ ನಮ್ಮ ಜೊತೆ ಇದ್ದು ನಮ್ಮ ಗ್ರೌಂಡ್ ಹಾಗೂ ಇತರ ಕೆಲಸಗಳಲ್ಲಿ ನಮಗೆ ಸಹಕಾರ ನೀಡಿದ ನಮ್ಮ ಸ್ವಾಮಿಲಪದ ಯುವಕರಿಗೂ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಶ್ರೀಯುತ ಸಂದೀಪ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಂದೀಪ್ ಸ್ವಾಮಿಲಪದ ಶ್ರೀಯುತ ಗಂಗಾಧರಿ ಅವರು ಸಹ ವೇದಿಕೆಗೆ ಒಂದು ಆಸನ ಸ್ವೀಕರಿಸಬೇಕಾಗಿ ವಿನಂತಿ. ತುಂಗಮ್ಮ ಇದು ಬರ್ಲಿಲ್ವಾ? ಅವರನ್ನು ಮೋನೆ ಕ್ಲಾರಿಟಿ ಬರ್ಪುಜಿ ಮೋನೆ
ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮವರೇ ಆದಂಥ ಶ್ರೀ ಅಯ್ಯಪ್ಪ ಭಕ್ತ ಅಯ್ಯಪ್ಪ ಮಂದಿರ ಅಡ್ಕಬಾರೆ ಇದರ ಅರ್ಚಕರಾದ ಹಾಗೂ ಗುರುಗಳಾದ ಶ್ರೀ ಮಾಧವ್ ಆರ್ಜಿ ನಮ್ಮ ಈ ಸಮಾರಂಭಕ್ಕೆ ಬಹುಮಾನ ವಿತರಣೆಗೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ ಶ್ರೀಯುತ ಶೇಖರ್ ಗೌಡ ದರ್ಕಾಸ್ ಮನೆ ಸ್ವಾಮಿಲವಾದ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೆಯೇ ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿಯಾಗಿಂತ ನಮ್ಮವರಾದಂಥ ತೀರ್ಪುಗಾರರು ಹೌದು ಶ್ರೀಯುತ ನಿತೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೆ ನಮಗೆ ಇಂದಿನ ಕರೆಂಟ್ ವ್ಯವಸ್ಥೆಯನ್ನು ಉದಾರವಾಗಿ ನೀಡಿದಂಥ ಶ್ರೀಯುತ ಕಾಲಿಸ್ ವೇಗಸ್ ಇವರಿಗೆ ಸಹ ನಿಮ್ಮೆಲ್ಲರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಅತಿಥಿಯಾಗಿರುವಂಥ ಶ್ರೀಯುತ ಗಂಗಾಧರ್ ಸ್ವಾಮಿಲವಾದ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೆ ಮಹಿಳಾ ಅತಿಥಿಯಾಗಿರುವಂಥ ಶ್ರೀಮತಿ ಲೀಲಾ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಕೋರಿಸ್ತಾ ಇದ್ದೇವೆ. ಹಾಗೆಯೇ ಇನ್ನೋರು ಅತಿಥಿಯಾದ ಶ್ರೀಯುತ ಸಂದೀಪ್ ಇವರಿಗೂ ಸಹ ನಿಮ್ಮೆಲ್ಲರವರಿಗೆ ಹೃತ್ಪೂರ್ವಕ ಸ್ವಾಗತ. ಹಾಗೂ ಇಲ್ಲಿ ನೆರೆದಿರುವಂಥ ಸರ್ವ ಕ್ರೀಡಾಭಿಮಾನಿಗಳಿಗೆ ಹೃತ್ಪೂರ್ವಕ ಸ್ವಾಗತ. ಹಾಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತವನ್ನು ಚುಕ್ಕಿ ಇಡುವ ಮೂಲಕ ಕೊನೆಗೊಳಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮ ಕುರಿತು ಎರಡು ಮಾತುಗಳನ್ನಾಡಬೇಕಾಗಿ ನಮ್ಮ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಮಾಧವ್ ಆರ್ಜಿ ಇವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಇವರು ಮಾತು ಕಡಿಮೆ ದುಡಿಮೆ ಹೆಚ್ಚು, ಆದ್ದರಿಂದ ಅಲ್ಲೇ ಮೈಕವನ್ನು ನನಗೆ ಪುನಃ ವಾಪಸ್ ಕೊಟ್ಟಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಮುಂದಕ್ಕೆ ಶ್ರೀಯುತ ಶೇಖರ್ ಗೌಡ ಇವರು ನಮ್ಮ ಈ ಪಂದ್ಯಾಟವನ್ನು ಕುರಿತು ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕ್ರೀಡಾಭಿಮಾನಿ ಹಾಗೂ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಂಜೆ ಹೊತ್ತಿಗೆ ಸಂಜೆಯ ಈ ಜಾಗದ ದೇವರನ್ನು ನೆನೆಸ್ತಾ ಜೈ ಶ್ರೀ ಶಕ್ತಿ ಅಡ್ಕಬಾರೆ ಇವರೊಂದು ಇಲ್ಲಿ ಕ್ರೀಡೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಮಕ್ಕಳಿಗೋಸ್ಕರ ಯುವಕರಿಗೋಸ್ಕರ ಒಂದು ಜನಪದದ ಶೈಲಿಯ ಒಂದು ಕ್ರೀಡೆಯ ಒಂದು ಭಾಗವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಭಾರಿ ಸಂತೋಷದ ವಿಷಯ. ಇಂಥದ್ದು ಕ್ರೀಡೆಯು ಎಲ್ಲ ಕಡೆಯಲ್ಲಿ ಸಹ ಇಂಥ ಕ್ರೀಡೆ ಜರಗಲಿ ಹಾಗೂ ಇಂತಹ ಜನಪದ ಕಲೆ ಉಳಿಯಲಿ ಅಂತ ನಾನು ದೇವರಲ್ಲಿ ಆಶಿಸುತ್ತಾ, ನನಗೆ ಒಂದು ಎರಡು ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಜಯಶಕ್ತಿ ಅಡ್ಕಬಾರೆ ಇವರಿಗೆ ತುಂಬ ಹೃದಯವನ್ನು ಸಲ್ಲಿಸುತ್ತಾ, ಇನ್ನು ಮುಂದಕ್ಕೂ ಇಂತಹ ಕಾರ್ಯಕ್ರಮಗಳು ಕಬಡ್ಡಿ, ಕ್ರಿಕೆಟ್, ಇಂತಹ ಕ್ರೀಡೆ ಈ ಸಂಘ ಸಂಸ್ಥೆಗಳಿಂದ ಜರಗಲಿ ಅಂತ ಆಶಿಸ್ತೇನೆ. ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ಜೈ ಶಕ್ತಿ ಅಡ್ಕಬಾರೆ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಯುತ ಶೇಖರ್ ಗೌಡ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ
ವಂದನೆಯನ್ನು ಅರ್ಪಿಸುತ್ತಾ ಮುಂದಕ್ಕೆ ನಮ್ಮ ಇಂದಿನ ತೀರ್ಪುಗಾರಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಶ್ರೀಯುತ ನಿತೀಶ್ ಕುಮಾರ್ ಇವರು 2 ಹಿತನುಡಿ ಹಾಗೂ ಆಡಬೇಕಾಗಿ ವಿನಂತಿ. ಭಾರಿ ಶೋಕ ಆತಂಡಿ ನಿಂತಂಜಿ ಗೇಮ್ಸ್ ಪೂರ ಫುಟ್ಬಾಲ್ ಪೂರ ಭಾರಿ ಶೋಕ ಮಂದಿ ಕೊಬ್ಬಿದಿರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಮಾಡೋಣ ನಮ್ಮ ಕುಲ್ದಿನ ಬಿನ್ನಿರು ಬೊಕ್ಕ ನಮ್ಮ ಪುತ್ರ ರವೀಶ್ ಆರೋಜ್ ಭಾರಿ ಶೋಕ ಕೂಡ ಒಂಜಿ ವಿಡಿಯೋಗ್ರಾಫಿ ಮಂತ್ ಹೋಯ್ತಿರು ಬೊಕ್ಕ ಕಾಂಗ್ರೆಸ್ ಫಾರ್ ದ ಟೀಮ್ ಫಾರ್ ಸಾಮಿಲ್ ವೈದವ್. ವೆಲ್ ಪ್ಲೇಡ್ ಗೈಸ್, ಥ್ಯಾಂಕ್ ಯು. ನಮ್ಮ ಸಮಾಜ ಬಾಂಧವರಿಗೆ ಒಳ್ಳೆಯ ಹಿತನೈಚನನ್ನು ನೀಡಿದಂಥ ಶ್ರೀಯುತ ನಿತೀಶ್ ಅವರಿಗೆ ವಂದನೆಯನ್ನು ಅರ್ಪಿಸುತ್ತಾ ಮುಂದಕ್ಕೆ ನಮ್ಮವರಿದಂಥ ಅತ್ಯುತ್ತಮ ಯೋಗಪಟು ಹೌದು, ಸಮಾಜ ಸೇವಕ ಸಹ ಹೌದು, ಎಲ್ಲ ಕರೆದೆಲ್ಲಡೆ ಅರ್ಧ ಗಂಟೆಯಲ್ಲಿ ತಲುಪುವಂಥ ಸಮಾಜ ಸೇವಕ. ಸೊ ಇವರು ನಮ್ಮನ್ನು ಕುರಿತು ನಮ್ಮ ಈ ಪಂದ್ಯಾಟದ ಕುರಿತು 2 ಮಾತನಾಡಬೇಕಾಗಿ ವಿನಂತಿ. ಹಾಗೆಯೇ ಮುಂದಕ್ಕೆ ಸಂದೀಪ್ ಇವರು ನಮ್ಮ ಈ ಪಂದ್ಯಾಟವನ್ನು ಕುರಿತು 2 ಮಾತನಾಡಲು ವಿನಂತಿ. ಪ್ರಥಮವಾಗಿ ನಮ್ಮ ಜಯಶಕ್ತಿ ಅಡ್ಕಬಾರ್ ತಂಡಕ್ಕೆ ಧನ್ಯವಾದ ತಿಳಿಸ್ತಿದ್ದೇನೆ. ಯಾಕಂದರೆ ಒಂದು ಗೆಸ್ಟ್ ಆಗಿ ನಾನು ಕರೆದಕ್ಕೆ ನಿಮಗೆ ನನ್ನ ತುಂಬ ಧನ್ಯವಾದ ಅನಿಸ್ತಾ ಇದ್ದೇನೆ. ಹಾಗೆ ನಾವು ಇಲ್ಲಿ ಇರೋದಕ್ಕೆ ನಮ್ಮ ಜವಾನಿಯರ ಸಪೋರ್ಟ್ ಇಲ್ಲದಿದ್ದರೆ ನಾವಿಲ್ಲ, ಅವರಿದ್ದರಿಂದ ನಾವಿಲ್ಲ. ಹಾಗೆ ಈ ಪಂದ್ಯಗಳು ಕೂಡ ನಲ್ಲಿ ಕೂಡ ನಮ್ಮ ತಂಡದವರು ಹಾಗೆ ಈ ಜಯಶಕ್ತಿ ಅಡ್ಕಬಾರ್ ತಂಡದವರು ಕೂಡ ಒಳ್ಳೆಯ ರೀತಿಯಲ್ಲಿ ಮ್ಯಾಚನ್ನು ನಡೆಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ನಮ್ಮಲ್ಲಿ ಕೂಡ ಇಲ್ಲಿ ಕೂಡ ಮ್ಯಾಚ್ ಕೂಡ ಆಗ್ತಾನೆ ಇರಲಿ ಅಂತ ನಾನು ಆಶಿಸ್ತೇನೆ. ತುಂಬುರದ ಧನ್ಯವಾದಗಳು ಶ್ರೀಯುತ ಸಂದೀಪ್ ಅವರಿಗೆ. ಮುಂದಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಮ್ಮವರೇ ಆದಂಥ ಶ್ರೀ ತೇಜಸ್ವಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಇಂದಿನ ಈ ನಮ್ಮ ಫುಟ್ಬಾಲ್ ಟೂರ್ನಮೆಂಟ್ನ ಬೆಸ್ಟ್ ಸ್ಟ್ರೈಕರ್ ಆಗಿ ಜಯಂತಿಯವರು ಇವರಿಗೆ ನಮ್ಮ ಶೇಖರ್ ಇವರು ಹಲೋ ಬೆಸ್ಟ್ ಡಿಫೆಂಡರ್ ಆಗಿ ನೀತು ಇವರಿಗೆ ಚಾಲಿಸ್ ವೇಗಸ್ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಬೆಸ್ಟ್ ಗೋಲ್ ಕೀಪರ್ ಆಗಿ ಕಿರಣ್ ಮರಕಡ ಸೈಕ ಇವರಿಗೆ ಶ್ರೀಯುತ ಮಾಧವಾರ್ಜಿ ಅಡ್ಕಬಾರ್ ಇವರು ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ವಿನಂತಿ.
ದೀದಿತ್ತು ಜನ ಪಕ್ಕದೆಡೆಗೋ ನಿನ್ನ ಬೆಸ್ಟ್ ಆಲ್ರೌಂಡರ್ ಆಗಿ ಎನಿ ಗೆಸ್ ಮಹೇಶ್ ಸತೀಶ್ ಇವರಿಗೆ ಗಂಗಾಧರ್ ಇವರು ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ವಿನಂತಿ. ಬೆಸ್ಟ್ ಎಮರ್ಜಿಂಗ್ ಪ್ಲೇಯರ್ ಎನಿ ಗೆಸ್ ಹಾ ಕರೆಕ್ಟ್ ಪೃಥ್ವಿ ಫ್ರಮ್ ತಾಮಿಳನಾಡು. ಪೃಥ್ವಿ ಇವರಿಗೆ ಶ್ರೀಮತಿ ಲೀಲಾ ಇವರು ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ವಿನಂತಿ. ಫೋರ್ತ್ ಈ ಪಂದ್ಯಾಟ ಜಯಶಕ್ತಿ ಅಡ್ಕಬಾರೆ ಇವರ ಸಾರಥ್ಯದಲ್ಲಿ ನಡೆದ ಫುಟ್ಬಾಲ್ ಪಂದ್ಯಾಟಕ್ಕೆ ಆಗಮಿಸಿದ ಎಲ್ಲ ತಂಡಗಳಿಗೆ ಧನ್ಯವಾದವನ್ನು ಕೊಡುತ್ತಾ ಈ ಪ್ರಶಸ್ತಿ ಕೂಟದಲ್ಲಿ 4ನೇ ಸ್ಥಾನಿಯಾಗಿ ಹೊರಹೊಮ್ಮಿದಂತ ಮರಕಡ ಸ್ಟ್ರೈಕರ್ಸ್ 4ನೇ ಸ್ಥಾನ ಮರಕಡ ಸ್ಟ್ರೈಕರ್ಸ್ ಇವರಿಗೆ ನಿತೀಶ್ ಹಾಗೂ ಸಂದೀಪ್ ಇವರ ಜೊತೆಗೂಡಿ ಬಹುಮಾನವನ್ನು ನೀಡಬೇಕಾಗಿ ವಿನಂತಿ. ಅತ್ಯ ನನ್ನ ಎದುರುದಿಗಾದ ಅಣ್ಣ ಇಲ್ಲ ಚೂ ಸೈಡ್ ಬೋರ್ಡು ಮುಂದಿನ ದಿನದಲ್ಲಿ ಈ ಪಂದ್ಯಾಟದ ರೆಕಾರ್ಡಿಂಗ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಲಭ್ಯವಿರುತ್ತದೆ. ತಾವು ನಮ್ಮ ತುಳುನಾಡು ಸಂಸ್ಕೃತಿ ಯೂಟ್ಯೂಬ್ ಅಲ್ಲಿ ಈ 2 ಪಂದ್ಯಾಟವನ್ನು ವೀಕ್ಷಿಸಬಹುದು. ಎಲ್ಲ ಕಪ್ತಾನ ಹಾಗೂ ಎಲ್ಲ ಸದಸ್ಯರಾದ ಮರಕಡ ಸ್ಟ್ರೈಕರ್ಸ್ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಂದಕ್ಕೆ 3ನೇ ಸ್ಥಾನಿಯಾಗಿ ಹೊರಹೊಮ್ಮಿದಂತ FC ಸ್ವಾಮಿಲಪದವ್ ಸಿ ತಂಡ ಇವರಿಗೆ ಶೇಖರ್ ಗೌಡ ಹಾಗೂ ಜೊತೆಗೂಡಿ ಪ್ರಶಸ್ತಿಯನ್ನು ವಿತರಿಸಬೇಕಾಗಿ ವಿನಂತಿ. ಹಾಗೆಯೇ ಜಯಶಕ್ತಿ ಅಡ್ಕಬಾರೆ ಜಯಶಕ್ತಿ ಟ್ರೋಫಿ ಫುಟ್ಬಾಲ್ ಟ್ರೋಫಿ ದ್ವಿತೀಯ ಸ್ಥಾನಿಯಾಗಿ ಹೊರಹೊಮ್ಮಿದಂತ FC ಸ್ವಾಮಿಲಪದವ್ ಡಿ ತಂಡ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ FC ಸ್ವಾಮಿಲಪದವ್ ಡಿ ತಂಡಕ್ಕೆ ಸ್ವಾಗತ ಸುಸ್ವಾಗತ. ಇವರಿಗೆ ಶ್ರೀತ ಕಾಲಿಸ್ ವೇಗಸ್ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಎಲ್ಲರೂ ಸಾಲಾಗಿ ಸರತಿ ಸಾಲಲ್ಲಿ ಬಂದು ಬೆಳ್ಳಿ ಪದಕವನ್ನು ತಮ್ಮ ಕೊರಳಿಗೆ ಮುಖ್ಯ ಅತಿಥಿಗಳು ನೀಡುತ್ತಿದ್ದಾರೆ. ತಾವು ಇದನ್ನು ವೇಗಸ್ ಕಾಲಿಸ್ ವೇಗಸ್ ಇವರ ಜೊತೆಗೆ ಶ್ರೀ ಆದೇಶ್ ಇವರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ನೀಡಬೇಕಾಗಿ ವಿನಂತಿ. ಎಲ್ಲ ತಂಡದ ಕಪ್ತಾನ ಹಾಗೂ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆನೂ ಸಹ ತಮ್ಮ ಕ್ರೀಡಾ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ನಮ್ಮ ಊರಿನ ಹೆಸರನ್ನು ಹತ್ತೂರುಗಳಲ್ಲಿ ಪಸರಿಸುವರಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಎಲ್ಲ ತಂಡದ ಕಪ್ತಾನ ಹಾಗೂ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಪಂದ್ಯಾಟದ
ಎಲ್ಲ 19 ತಂಡದಲ್ಲಿ 9 ಪಂದ್ಯಟು 15ಕ್ಕೂ ಮಿಕ್ಕಿ ತಂಡವನ್ನು ಸೋಲಿಸಿ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ FC ಸ್ವಾಮಿಲಪತವು ಇವರಿಗೆ ಅಭಿನಂದನೆಗಳು. ಇವರಿಗೆ ಶ್ರೀ ಮಾಧವಾರ್ಜಿ ಅಡ್ಕಬಾರ್ ಇವರು ಪ್ರಶಸ್ತಿಯನ್ನು ನೀಡಬೇಕು. ಚಿನ್ನದ ಪದಕವನ್ನು ಅತಿಥಿಗಳು ನೀಡುತ್ತಾ ಇದ್ದಾರೆ. FC ಸ್ವಾಮಿಲಪತವು ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ತಮ್ಮ ಕ್ರೀಡಾ ಜೀವನದಲ್ಲಿ ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮ ಮಡಿಗೆ ಸೇರಲಿ ಎಂದು ಆಶಿಸುತ್ತಾ ಇಂದಿನ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತ FC ಸ್ವಾಮಿಲಪತವು ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ತೇಜಸ್ಸು ಆದೇಶಿ ಏನು ಜೂಮ್ ಅಂತ ಮುಲ್ತುಲೆ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಸಂಜೀವ್ ನಿಮಿಷ ಎಸ್ ಹಾಗೆಯೇ ಪ್ರಶಸ್ತಿಯನ್ನು ಸ್ವೀಕರಿಸಿದ ಎಲ್ಲ ತಂಡಗಳಿಗೆ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ನಮಗೆ ಒಂದು ವಾರದಿಂದ